ಅಯ್ಯೋ ನಾನು ಆಕಾಶ್ನ ನೋಡಕ್ಕೆ ಬಂದೆ. ಏನಾದರೂ ಅನ್ಕೋತಾರ? ಯಾವಾಗೂ ಇವ್ರ ಮನೆಗೆ ಬರ್ತಾ ಇದ್ರೆ ಏನು ಅನ್ಕೋತಾರೋ ಏನೋ. ನನಗಂತೂ ಆಕಾಶ್ ತುಂಬ ಇಷ್ಟ ಆಗೋಗ್ಬಿಟ್ಟವ್ರೆ. ನಾನು ತಂದಿರೋ ಗಿಫ್ಟ್ ಅವ್ರಿಗೆ ಕೊಡಬೇಕು. ಆದರೆ ಈಗ ಸುಮ್ಮನೆ ಹೋದರೆ ಚೆನ್ನಾಗಿರಲ್ಲ ಅನ್ಕೊಂತೀನಿ. ಈಗ ಎಲ್ಲರೂ ನನ್ನನ್ನು ಆಡ್ಕೊಂಡು ಬಿಡ್ತಾರ. ಏನಪ್ಪ ಇವಳು ಹಿಂಗೆ ಬಂದು ಬಂದು ಮೀಟ್ ಮಾಡಕ್ಕೆ ಬರ್ತಾಳಲ್ಲ ಅಂತ ಏನಾದರೂ ಬೈಕೋತಾರ? ಏನು ಅರ್ಥ ಆಗ್ತಿಲ್ವಲ್ಲ. ಆದರೆ ಹೋಗಿ ನೋಡಲೇಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ಮಗಳೇ ರಮ್ಯಾ, ಯಾಕಮ್ಮ ಇಲ್ಲೇ ನಿಂತಿದ್ಯಾ? ಬಾ ಒಳಗಡೆ. ಯಾಕೆ ಇಲ್ಲೇ ನಿಂತ್ಬಿಟ್ಟಲ್ಲ? ಮನೆ ಒಳಗಡೆ ಬರ್ಬಾರ್ದಾ ಏನು? ಹಾಗಲ್ಲ ಅಂಕಲ್, ಅದು ನಾನು ಆಕಾಶ್ನ ಹುಡುಕೊಂಡು ಬಂದೆ. ಆಕಾಶ್ ಹತ್ರ ಸ್ವಲ್ಪ ಕೆಲಸ ಇತ್ತು ಆಗೋ ಅವನು ಹಿಂದೆನೇನೆ ಬರ್ತಾವನಿ. ಏನ್ ಕೆಲ್ಸನಮ್ಮ? ಅಂಕಲ್. ಅದೇ ಸ್ವಲ್ಪ ಅದು ಏನೋ ಕೆಲಸ ಇತ್ತು. ಅಯ್ಯೋ ಒಳಗಡೆ ಬಾ ಮಗಳೇ, ಈಚೆ ಕಡೆ ನಿಂತ್ಕಂತ ಯಾರು ಹೇಳಿದ್ದು? ನಡಿ ಒಳಗಡೆ ನಡಿ. ಸುಮ್ಮನೆ ಯಾವಾಗೂ ಯಾಕೆ ಬಂದು ಹೊರಗಡೆ ನಿಂತ್ಕೋಬೇಕು? ಬಾ, ನಿಮ್ಮ ಆಂಟಿಗೆ ಹೇಳ್ಬಿಟ್ಟು ಏನಾದ್ರೂ ಬಿಸಿ ಬಿಸಿ ಬೊಜ್ಜಿ ಬೋಂಡ ಮಾಡಿಸ್ತೀನಿ, ಬಾ ತಿನ್ನಿವಂತೆ. ಅಯ್ಯೋ ಸುಮ್ಮನೆ ಯಾಕೆ ಅಂಕಲ್ ರಿಸ್ಕು? ನೋ 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 ನೋ, ಏನು ಬೇಡ. ಸುಮ್ಮನೆ ಯಾಕೆ ರಿಸ್ಕ್ ಅದೆಲ್ಲ? ನಾನು ನೋ 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 ಥ್ಯಾಂಕ್ಸ್ ಅಂಕಲ್, ನೋ ಥ್ಯಾಂಕ್ಸ್. ಆಮ್ ಓಕೆ ಅಂಕಲ್. ಅದು ಸುಮ್ಮನೆ ಬಂದೆ, ಹಾಗೇನೆ ಬೇಜಾರಾಗ್ತಿತ್ತು ಮನೇಲಿ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗಂತೂ ಗೊತ್ತಾಗಲಿಲ್ಲ. ತುಂಬ ಬೋರ್ ಆಗ್ತಾ ಇತ್ತು. ಅದಕ್ಕೆ ಒಂದ್ಸಲ ಮಾತಾಡಿಸ್ಕೊಂಡು ಹೋದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಬಂದೆ ಅಷ್ಟೇ. ಅಲ್ಲೇ ಗೊತ್ತಾವ್ ನೋಡ್ ನಿಧಾನಕ್ಕೆ ನಡ್ಕೊಂಡು. ನಮ್ಮೋನಂತೂನು ಎಲ್ಲ ಉದ್ರಗುನುವೆ ನಿಧಾನ ಅಂದ್ರೆ ನಿಧಾನ, ನಿಧಾನ ಅಂದ್ರೆ ನಿಧಾನ. ಎಷ್ಟು ನಿಧಾನಕ್ಕೆ ಗೊತ್ತಾವನೆ ನೋಡು. ಅಯ್ಯೋ ಬರೋದೇ ಇಲ್ಲ ಇವನಂತೂನು. ನೋಡಪ್ಪ, ಯಾಕೋ ರಮ್ಯಾ ನಿನ್ನ ಹುಡಿಕೊಂಬಿಟ್ಟು ಬಂದವಳೆ. ಏನೋ ಮಾತಾಡ್ಬೇಕಂತ ಏನೋ ಕೆಲಸ ಐತಂತೆ ಹೊಸಿ. ಅದೇನು ಕೆಲಸ ಇದ್ರು ಮಾಡಿ ಮುಗಿಸ್ಕೊಡ. ಓ ರಮ್ಯಾ, ಫೋನ್ ಮಾಡೋದಲ್ವ ರಮ್ಯಾ? ನಾನೇ ಬರ್ತಾ ಇದ್ದೆ. ಮನೆ ತನಕ ಹುಡಿಕೊಂಡು ಬಂದಿದ್ಯಾ? ನಾವು ಸ್ವಲ್ಪ ಹೊಲ್ದತ್ರ ತೆಂಗಿನಕಾಯಿ ಕೀಳಿಸ್ತಾ ಇದ್ವಿ, ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಬಾ ಒಳಗಡೆ ಬಾ. ಅದೇ ನಾನು ಆಗ್ಲಿಂದ ಕರಿತಿದ್ದೀನಿ, ಒಳಗಡೆ ಬಾ ಒಳಗಡೆ ಬಾ ಅಂದ್ರೆ. ಇಲ್ಲ ಪರವಾಗಿಲ್ಲ ಬಿಡಿ, ನಾನು ಮಾತಾಡಿಸ್ಬೇಕು ಅಂತ ಇಲ್ಲೇ ನಿಂತವಳೆ. ನಾನು ಒಳಗಡೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಏನಾರ ಮಾಡಕ್ಕೆ ಹೇಳ್ತೀನಿ, ಕರ್ಕೊಂಬಿಟ್ಟು ಬಾಪ. ಸರಿಯಪ್ಪ. ಬಾರಮ್ಯಾ. ಏಕೆ ಹಾ ಖತರ್ನಾಕ್ ನನ್ನ ಮಗ ತಿರುಗ ಏನಾದ್ರು ಎದುರಿಸ್ತಾವನ ನಿನಗೆ? ಇಲ್ಲಾಂದ್ರೆ ತಿರುಗೇನಾದ್ರೂ ನೀನು ಕಾಟ ಕೊಡೋಕೆ ಶುರು ಮಾಡ್ಕೊಂಡ? ಒಂದು ಮಾತು ಹೇಳು, ಹಾಕೊಂಡು ಹಂಗೇನೆ ಅರ್ದು ಬಿಡ್ತೀನಿ ನನ್ನ ಮಗುಂಗೆ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡ ನೀನು. ಇಷ್ಟಿಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಅಳೋದು ಅದೆಲ್ಲ ಮಾಡಬೇಡ. ನನ್ನ ಮಗಂಗೆ ಆಗ್ಲೇ ಗಾಳಿ ಬಿಡಿಸಿದ್ದೀನಿ, ಇನ್ನೇನೈತೆ ಬಿಡ್ಸಕ್ಕೆ. ಸರಿಯಾಗಿ ರುಬ್ತೀನಿ ಬಾ. ಅಯ್ಯೋ ಆ ಥರ ಏನಿಲ್ಲ ಆಕಾಶ್ ಅವರೇ. ಅದು ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಬನ್ನಿ ಹೊರಗಡೆ ಹೋಗೋಣ, ಇಲ್ಲೇ ಹೊಲ್ದತ್ರ ಓಡಾಡ್ಕೊಂಡು ಬರೋಣ. ಹಾ ಬನ್ನಿ, ಅದಕ್ಕೇನಂತೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಎಷ್ಟು 1 ಅವರ್ ಮೇಲೆ ಆಯಿತು ನಿಮ್ಮ ಹತ್ರ ನಾನು ಮಾತಾಡೋಕೆ ನಿಂತ್ಕೊಂಡು. 1 ಅವರ್ ಆದ್ರೂ ಹಬ್ಬ ದೇವ್ರೆ, ಟೈಮ್ ಅಂತೂ ಗೊತ್ತೇ ಆಗ್ತಿಲ್ಲ. ಸುಮ್ಮನೆ ಹೋಗ್ತಾನೇ ಇದಾಯ್ತೆ. ಬಿಡಿ. ಅದು ನಾನು ನಿಮಗೆ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ನಿಮಗೋಸ್ಕರ ಅಂತ. ಏನು ಅಂತ ಗೆಸ್ ಮಾಡಿ ನೀವು. ನಾನು ಗಿಫ್ಟ್ ಕೊಡ್ತೀರಾ? ಮೊದಲನೇ ಹುಡುಗಿ ನೀವೇ ಅಂತ ಅನ್ನಿಸ್ತೈತೆ. ನಾನು ಯಾರಿಗೂ ಗಿಫ್ಟ್ ಕೊಟ್ಟಿಲ್ಲ, ನನಗೂ ಯಾರು ಗಿಫ್ಟ್ ಕೊಟ್ಟಿಲ್ಲ. ಏನ್ ಮಾಡ್ತೀಯಾ? ಏನು ಗಿಫ್ಟ್ ಕೊಟ್ಟಿಲ್ವಾ? ಅಪ್ಪ ಅಮ್ಮ ಬರ್ಡೇಗೆಲ್ಲ ಗಿಫ್ಟ್ ಕೊಡ್ತಾರೆ ತಾನೇ. ನೀನು ಸುಮ್ಮನೆ ಸುಳ್ಳು ಹೇಳ್ಬೇಡ. ಏನೋ ಬರ್ಡೇನಾ? ಹೋ ಗಾಡ್, ಅದನ್ನೆಲ್ಲ ನಾವು ಆಚರಿಸ್ಕೊಂಡಿದೀನಿಯೇ ಇಲ್ಲ. ಇದು ಹಳ್ಳಿ ಕಣಮ್ಮ, ಇದು ನಿಮ್ಮ ಥರ ಪ್ಯಾಟೆ ಅಲ್ಲ. ಈ ಪ್ಯಾಟೆನಾಗೆ ನೀವು ಏನೇನು ಬೇಕಾದ್ರೂ ಸೆಲೆಬ್ರೇಷನ್ ಮಾಡ್ಕೊತೀರಾ. ಆದರೆ ನಮ್ಮ ಹಳ್ಳಿನಾಗ ಸದ್ಯ ಊಟಕ್ಕೆ ಹೊಂದಿಸ್ಕೊಳ್ಳೋದೇ ಕಷ್ಟ. ಅಂಥದ್ರಾಗ 500-600 ರೂಪಾಯಿ ಕೇಕ್ ಇಟ್ಬಿಟ್ಟು ತಂದು ಕೊಟ್ಟು ಮಾಡ್ಸೋದ, ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲನೂ ಏನಿದ್ರು ಮನೆಗೆ ಏನಾರ ಒಂಚೂರು ಪಾಯಸನೋ ಒಬ್ಬಟ್ಟೇನಾರ ಮಾಡ್ತಾರೆ. ಅದು ಏನು ಯಾರ ಮನೆಗನ ಗೊತ್ತಿದ್ರೆ, ಗೊತ್ತಿಲ್ಲ ಅಂದರೆ ಅವನು ಯಾವತ್ತೂ ಜೀವನದಾಗ ಬರ್ತ್ಡೇನೆ ಸೆಲೆಬ್ರೇಷನ್ ಮಾಡ್ಕೊಳಕ್ಕಿಲ್ಲ. ಅಂತ ಹಳ್ಳಿ ಜೀವನದಾಗ ನಾವಿರೋದು. ಅಂಥದ್ರಾಗೆ ನಿಮ್ಮಪ್ಪ ಅಮ್ಮ ಗಿಫ್ಟ್ ಕೊಟ್ಟಾಗ ನಮಗೆ ಕಾಸ್ಟ್ಲಿ ಗಿಫ್ಟ್ಸು, ಕಾಸ್ಟ್ಲಿದು ಬೈಕು ನೋಡು ಏನೇನೂ ಇಲ್ಲ. ಏನಿದ್ರು ನೋಡು, ಕಷ್ಟಪಡು ಮಾಡು, ತಿನ್ನು, ಆರಾಮಾಗಿ ಓಡಾಡ್ಕೊಂಡಿರು. ಇದರಲ್ಲೇ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಗಿಫ್ಟ್ ಎಲ್ಲ ಅವಶ್ಯಕತೆ ನನಗೆ ಎಂದೂ ಅನಿಸೇ ಇಲ್ಲ. ನೀ ಗಿಫ್ಟ್ ಅಂದಿರೋದು ನನಗೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನನಗೇನಾದರೂ ಖುಷಿ ಆದರೆ ನಾನು ಇಷ್ಟಪಟ್ಟವ್ರಿಗೆಲ್ಲನೂ ಗಿಫ್ಟ್ ಕೊಡಿಸ್ತೀನಿ ಗೊತ್ತಾ. ಸರಿ, ನಿನಗೊಂದು ಗಿಫ್ಟ್ ತಂದಿದ್ದೀನಿ, ಇರು ಕೊಡ್ತೀನಿ. ತಗೋ ವಾಚ್. ಇನ್ನು ಬ್ರಾಂಡೆಡ್ಡು, ಇಷ್ಟೊಂದು ಕಾಸ್ಟ್ಲಿ ವಾಚಾ? ಅಯ್ಯೋ ರಮ್ಯಾ, ಈ ವಾಚ್ ಎಲ್ಲ ಯಾಕೆ ತರಕೋದೆ? ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಕಾಸ್ಟ್ಲಿ ಗಿಫ್ಟ್ಸು, ಅದು ಇದು ಸೆಲೆಬ್ರೇಷನ್ಸು, ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಏನಕ್ಕೆ ತೊಗೊಂಡು ಬರೋಕೋದೆ ಸುಮ್ಮನೆ? ನನಗಂತೂ ಅದೇನೋ ಅದೆಲ್ಲ ಅಷ್ಟೊಂದು ಲೈಕೇ ಆಗಲ್ಲ. ಪ್ಲೀಸ್ ಹಾಗನ್ಬೇಡಿ. ನೀವು ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ರಿ, ಏನೆಲ್ಲ ಮಾಡಿದ್ರಿ, ಅದಕ್ಕೋಸ್ಕರ ಆದರೆ ನನಗೆ ಗಿಫ್ಟ್ ಕೊಡಬೇಕಲ್ವಾ? ಅದು ಸಹಾಯ ಮಾಡಿದ್ರಿ ಅಂತಲ್ಲ, ಖುಷಿಗೇನಾದರೂ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೇ ಕೊಟ್ಟೆ. ವಾಚ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇಲ್ಲ ಅಂದರೆ ಹೇಳಿ, ಬೇಕಾದರೆ ಬೇರೆದೇನಾದರೂ ಕೊಡ್ತೀನಿ ನಿಮಗೆ. ನೀವು ಇಷ್ಟಪಡ್ತೀರಾ ಅಂತಲೇ ತೊಗೊಂಡು ಬಂದೆ. ಅಯ್ಯೋ, ನೀವು ಇಷ್ಟು ಪ್ರೀತಿಯಿಂದ ತಂದಿರೋ ವಾಚ್ನ ನಾನು ಬೇಡ ಅಂತ ಹೇಳ್ತೀನ? ತುಂಬ ಚೆನ್ನಾಗಿದೆ. ತುಂಬ 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 ಥ್ಯಾಂಕ್ಸ್. ನನಗೆ ಅಂತ ಯಾರು ಗಿಫ್ಟ್ ಕೊಟ್ಟಿಲ್ಲ, ನೀವೇ ತಾನೇ ಫಸ್ಟ್ ಗಿಫ್ಟ್ ಕೊಟ್ಟಿರೋದು. ಏನೋ ಒಳ್ಳೊಳಗೇನೆ ಒಂಥರ ಖುಷಿನೂ ಆಗ್ತೈತೆ, ಬೇಜಾರು ಆಗ್ತೈತೆ. ಮತ್ತೆ ನಾನು ಗಿಫ್ಟ್ ವಾಪಸ್ ಕೊಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ಅಲ್ವಾ? ಆಮೇಲೆ ನೀನು ಬರ್ಡೇಗೆ ನನ್ನನ್ನು ಕರೆಯೋದು, ನಾನು ಗಿಫ್ಟ್ ಕೊಡದೇ ಇರೋದು, ಅದೆಲ್ಲ ಸುಮ್ಮನೆ ಯಾಕೆ ಬೇಕು? ಸದ್ಯ ಈ ಗಿಫ್ಟ್ಗೋಸ್ಕರ ತುಂಬ 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 ಥ್ಯಾಂಕ್ಸ್. ವಾಚಸ್ ಎಲ್ಲ ಆಲ್ಮೋಸ್ಟ್ ನಾನು ಏನು ಕಟ್ಟಲ್ಲ, ಆದರೂ ನೀನು ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಬರೋ ಭಾನುವಾರನ ಈ ಬರೋ ಸಂಡೇ ನಾನು ಒಂದು ಪಕ್ಕದೂರಲ್ಲಿ ಹೆಣ್ಣು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆವಾಗ ವಾಚ್ ಕಟ್ಕೊಂಡು ಹೋಗ್ತೀನಿ.
ಸ್ವಲ್ಪನಾದ್ರೂ ಇಂಪ್ರೆಸ್ ಆಗಲಿ ಅಲ್ವಾ ಹುಡುಗಿಗೆ ಅಂತ ಹೇಳ್ಬಿಟ್ಟು ಇದೇ ವಾಚ್ ಕಟ್ಕೊಂಡು ಹುಡುಗಿ ನೋಡೋಕ್ಕೆ ಹೋಗ್ತೀನಿ. ಗ್ಯಾರಂಟಿ ಹುಡುಗಿ ಒಪ್ಕೊಂಡ್ರು ಒಪ್ಕೋಬೋದೇನೋ ಅಲ್ವಾ? ಏನು ಹುಡುಗಿ ನೋಡಕ್ ಹೋಗ್ತಾ ಇದ್ದೀರಾ? ಹಾ, ಏನ್ ಮಾಡೋಣ, ಮದುವೆ ಆಗ್ಲೇಬೇಕಲ್ವಾ? ಈಗಿನ ಕಾಲದಲ್ಲಿ ವ್ಯವಸಾಯ ಮಾಡೋರಿಗೆ ಹುಡುಗಿರು ಕೊಡೋದೇ ಹೆಚ್ಚು. ಕೊಡ್ತಾನೆ ಇಲ್ಲ ಯಾರನ್ನೋ. ನಮ್ಮಮ್ಮ ಅಯ್ಯೋ ಒಂದೆರಡು ದಿನ ಬೆಂಗ್ಳೂರಿಗೆ ಹೋಗಿ ಕೆಲಸ ಮಾಡು ಮಗ, ಒಂದೆರಡು ದಿನ ಬೆಂಗ್ಳೂರಿಗೆ ಹೋಗಿ ಕೆಲಸ ಮಾಡು ಮಗ ಅಂತ ಇಷ್ಟುದ್ದ ಹೇಳ್ತಾನೇ ಇರ್ತಾರೆ. ಆದ್ರೆ ನಾನು ಕೇಳಿಸ್ಕೊಳ್ಳೋ ಅಂತ ಇದೇ ಇಲ್ಲ. ಪರವಾಗಿಲ್ಲ ಬಿಡು. ಇದು ಯಾವುದೋ ಹುಡುಗಿಗೆ ಹಳ್ಳಿ ಹುಡುಗ ಅಂದರೆ ತುಂಬ ಇಷ್ಟನಂತೆ. ಅದಕ್ಕೇನೆ ಅವರಮ್ಮ ನಮಗೆ ಕರೆದು ಬನ್ನಿ ಒಂದ್ಸಲ ನೋಡ್ಕೊಂಡೋಗಿ ಹುಡುಗಿನ ಅಂತ ಹೇಳಿ. ಅದಕ್ಕೆ ಇಬ್ಬರ ಭಾನುವಾರ ಹೋಗ್ಬಿಟ್ಬಿಡೋಣ ಅಂತ ಅನ್ಕೊಂಡಿದೀವಿ. ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಸೆಟ್ ಆದರೆ ಮೊದಲನೇ ವಿಷಯ ಬಂದ್ಬಿಟ್ಟು ನಿನಗೆ ಹೇಳ್ತೀನಿ, ಹುಡುಗಿ ಸೆಟ್ ಆದ್ಲು ಅಂತ ಹೇಳಿ. ನಮಗೆಲ್ಲ ಯಾರು ಸೆಟ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೆಟ್ ಆದರೆ ಅಂತೂ ಪಕ್ಕ ಫಿಕ್ಸ್ ಮದುವೆ ಊಟ. ನೀನೇನು ತಲೆ ಕೆಡಿಸ್ಕೊಬೇಡ, ನಿನಗೆ ಅಂತ ಒಂದು ರೇಷ್ಮೆ ಸೀರೆ ಕೊಡಿಸ್ತೀನಿ, ಓಕೆನಾ? ಹಾಗಂತೂ ನೀನು ಫುಲ್ ಖುಷಿ ಅಲ್ವಾ? ನೀನು ಬೇಕಾದ್ರೆ ನಿನ್ನ ಮದುವೆಗೆ ನನಗೆ ಏನು ಬೇಕಾದರೂ ಕೊಡಿಸು. ನೀವೇ ನಮ್ಮ ಸಾವುಕಾರ ಮಂದಿ. ಏನು ಬೇಕಾದರೂ ತಗೋತೀರಾ, ಏನು ಬೇಕಾದರೂ ಕೊಡಿಸ್ತೀರಾ. ನಾವು ಬಡವರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ನೀವೆಲ್ಲಿ ನಾವೆಲ್ಲಿ? ಪ್ಲೀಸ್ ಆಕಾಶ್, ಈ ಥರ ಎಲ್ಲ ಮಾತಾಡಬೇಡಿ. ಸಾಹುಕಾರು ಬಡವರು ಎಲ್ಲಿಂದ ಬರ್ತಾರೆ? ಸಾಹುಕಾರ ಆದ್ರೇನು ಬಡವರಾದ್ರೇನು? ಸುಮ್ಮನೆ ನೀವು ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ. ಸಾಹುಕಾರರುಗಳಾದ್ರೆ ಅವ್ರಿಗೇನು ಮನ್ಸಿರಲ್ವಾ? ಬಡವ್ರಿಗೇನು ಮನಸ್ಸು ಇರಲ್ವಾ? ಎಲ್ಲ ಇರುತ್ತೆ ಅಲ್ವಾ? ಏನೋ ಒಬ್ಬೊಬ್ರು ಯಾರೋ ಒಬ್ಬರು ದುರಂಕಾರ ಮಾಡ್ತಾರೆ ಅಂದರೆ ಎಲ್ಲರೂ ಏನು ದುರಂಕಾರ ಮಾಡಲ್ಲ ಗೊತ್ತಾ? ನೀವು ಸುಮ್ಮನೆ ಭ್ರಮೇಲಿದ್ದೀರಾ ಅಷ್ಟೇ. ದುರಂಕಾರ ಮಾಡ್ತಾರೆ ಹಾಗೆ ಹೀಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನೀವೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಅಂದರೆ ನಮ್ಮ ಮೇಲೆ ಬೇಜಾರು ಮಾಡ್ಕೊಬೇಡಿ, ಓಕೆನಾ? ಅದು ಅದು ನೀವು ಹೋಗ್ಲೇಬೇಕಾ ಸಂಡೇ ಹೆಣ್ಣು ನೋಡೋಕ್ಕೆ? ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದಿತ್ತಲ್ವಾ? ನಾನು ವೆಯ್ಟ್ ಮಾಡಿದ್ರೇನು ಮೇಲ್ಗಡೆಯಿಂದ ಏನಾದರೂ ಉಳಿದ್ರು ಬಿಡ್ತಾಳ ಹುಡುಗಿ? ಇಲ್ಲ ತಾನೇ. ನಾನೇ ಹೋಗ್ಬೇಕು, ನಾನೇ ನೋಡ್ಕೋಬೇಕು, ನಾನೇ ಬರಬೇಕು. ಈಗ ಹುಡುಗಿ ನೋಡ್ಕೋಕ್ಕೆ ಶುರು ಮಾಡಿದ್ರು ಸುಮಾರು ದಿನ ಬೇಕು. ನಾನಂತೂ ಅದೇ ನೀನು ಮದುವೆ ಬೇಡ ಅಂತ ನನ್ನ ಜೊತೆ ಕ್ಯಾನ್ಸಲ್ ಮಾಡ್ಕೊಂಡಲ್ಲ, ಆವಾಗಿಂದ ಹುಡುಕ್ತಾನೆ ಇದ್ದೀನಿ ನಮ್ಮಮ್ಮ. ಅದು ನೀವು ಮಾಡಿದವತ್ತೇನೋ ತಪ್ಪು ಅಂತ ಅನ್ನಿಸ್ತಿಲ್ಲ. ನನಗೂ ಅಷ್ಟೇ ಗೊತ್ತಿತ್ತು ಈ ಸಾವುಕಾರ ಹುಡುಗಿಯರ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಅಮ್ಮನ ಮಾತು ಹೂ ಅಂತಿದ್ದೆ ಅಷ್ಟೇನೆ. ನೀವೆಲ್ಲಿ ನಾವೆಲ್ಲಿ ಅಲ್ವಾ? ಒಳ್ಳೆ ಡಿಸಿಷನ್ನೇ ತೊಗೊಂಡ್ರಿ ಅವಾಗ. ಏನು ತೊಂದರೆ ಇಲ್ಲ ಬಿಡಿ. ನಮಗೆ ತಕ್ಕನಂಗೆ ಬಡವರು ಮನೆಯಿಂದನೇ ಹುಡುಗಿನ ತೊಗೊಂಡು ಬರಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ನಮಗೆಲ್ಲನೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕೆಲ್ಲ ಬರಲ್ಲ. ಹಳ್ಳಿ ಹುಡುಗ ಅಂದಮೇಲೆ ಕಷ್ಟಪಟ್ಬಿಟ್ಟು ಮೇಂಟೈನ್ ಮಾಡಬೇಕಲ್ವೇ? ಹಲೋ, ಬಡವ್ರ ಹುಡುಗಿರೇನೂ ಅಡ್ಜಸ್ಟ್ ಆಗಲ್ಲ ಒಬ್ಬೊಬ್ರು, ಆದರೆ ಸಾವುಕಾರ ಹುಡುಗಿರ ಒಬ್ರು ಅಡ್ಜಸ್ಟ್ ಆಗ್ತಾರೆ. ಅದು ಸರಿ ಬಿಡಿ, ನಿಮ್ಮ ಇಷ್ಟ. ನೀವು ಹುಡುಗಿ ನೋಡಕ್ಕೆ ಹೋಗ್ತೀರಾ ಅಂದರೆ ನಾನೇ ಬೇಡ ಅಂತ ಅಂದು ಆರಾಮಾಗಿ ಹೋಗಿ ನೋಡ್ಕೊಳ್ಳಿ. ಸರಿ ಬಾ. ಅಮ್ಮ ಬೋಂಡಾ ಬಜ್ಜಿ ಏನಾದರೂ ಮಾಡ್ತಿರ್ತಾರೆ, ನೀನು ಬರ್ತೀಯ ಅಂತ ಹೇಳಿ ನಮ್ಮಪ್ಪ ಸ್ಪೆಷಲ್ಲಾಗಿ ಮಾಡಿಸ್ತೀನಿ ಅಂತ ಹೇಳವ್ರೆ. ಸ್ಪೆಷಲ್ಲಾಗಿ ಅಂದರೆ ತುಂಬ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಬಾ, ಹೋಗ್ಬಿಟ್ಟು ಆರಾಮಾಗೆ ತಿನ್ಕೊಂಡು ಅಲ್ಲೇ ಇವತ್ತು ಮ್ಯಾಚ್ ಐತೆ, ಮ್ಯಾಚ್ ನೋಡ್ಕೊಂಡು ಕೂತ್ಕೊಳ್ಳೋಣ. ಬಾ 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 ಬಾ. ಅಯ್ಯೋ, ನಾನು ಇವ್ನು ಎಷ್ಟೊಂದು ಇಷ್ಟಪಡ್ತಾ ಇದ್ದೀನಿ, ಆದರೆ ಇವನಿಗೆ ನನ್ನ ಬಗ್ಗೆ ಏನು ಪ್ರೀತಿನೇ ಇಲ್ವಾ? ನಾನು ಅವಾಗ ಮಾಡಿರೋ ತಪ್ಪನ್ನ ಅವ್ನು ಇನ್ನೂ ನೆನ್ಪಿಟ್ಕೊಂಡವನೇ ಅಂತ ಅನ್ನಿಸ್ತೈತಲ್ವಾ? ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾವನೆ ಅವನು. ನನಗಂತೂ ತುಂಬ ಬೇಜಾರಾಗ್ತೈತೆ. ಇವನಂದರೆ ನನಗೆ ಇವಾಗ ತುಂಬ ಇಷ್ಟ ಆಗ್ಬಿಟ್ಟೈತೆ. ಆದರೆ ಏನು ಮಾಡ್ತೀಯಾ, ಇವನಿಗೆ ನಾನಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಜಾಸ್ತಿ ಬಲವಂತ ಮಾಡಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅಲ್ವಾ? ಬಿಡು ಹೋಗಲಿ. ಆದ್ರೂ ಇವನು ಹುಡುಗಿ ನೋಡೋಕೆ ಹೋಗ್ತಾನೆ ಅಂತ ಗೊತ್ತಾದಾಗಿಂದ ಯಾಕೋ ನಂಗೆ ಜಲಸ್ ಆಗ್ತಾಯ್ತಲ್ಲ. ಈ ಸಂಡೇನೇ ಹೋಗ್ಬಿಟ್ರೆ, ಅಯ್ಯೋ ಹುಡುಗಿ ನೋಡೋಕ್ಕೆ ಹೋಗ್ಬಾರ್ದು ಇವನು.